ವೀಕ್ಷಕರೇ, ನ್ಯೂಸ್ ಲೆನ್ಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಎರಡನೇ ಮಹಾಯುದ್ಧದ ಸಂದರ್ಭದ ಜರ್ಮನಿ ಹೆಸರು ಕೇಳಿದ ಕೂಡಲೇ ನಿಮಗೆ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ನೆನಪಾಗಬಹುದು. ಹಿಟ್ಲರ್ ನೆನಪಾಗುವುದು ಅವನು ವಿರೋಧಿಗಳ ಮೇಲೆ ಸುತ್ತಿದ್ದ ಪೈಶಾಚಿಕ ಕೃತ್ಯಗಳಿಂದ. ತನಗಾಗದವರನ್ನು, ರಾಜಕೀಯ ವಿರೋಧಿಗಳನ್ನು ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಹಿಟ್ಲರ್ ಕೊಲ್ಲುತ್ತಿದ್ದ. ತನ್ನ ವಿರೋಧಿಗಳ ಹತ್ಯೆಗೆ ಗ್ಯಾಸ್ ಚೇಂಬರ್ ಮುಂತಾದ ವಿಧಾನ ಬಳಸುತ್ತಿದ್ದ. ಗ್ಯಾಸ್ ಚೇಂಬರಿನೊಳಗೆ ಕಾರ್ಬನ್ ಮಾನಾಕ್ಸೈಡ್, ಹೈಡ್ರೋಜನ್ ಸೈನೈಡ್ ಮುಂತಾದ ವಿಷಕಾರಿ ಅನಿಲಗಳನ್ನು ಪ್ರಯೋಗಿಸಿ ಲಕ್ಷಾಂತರ ಯಹೂದಿಗಳನ್ನು ಕ್ರೂರವಾಗಿ ಹಿಟ್ಲರ್ ಹತ್ಯೆ ಮಾಡಿದ್ದ. ಹಿಟ್ಲರ್ನಷ್ಟೇ ಕ್ರೂರವಾಗಿ ಕೈದಿಗಳ ಜೊತೆ ವರ್ತಿಸಿ ಲಕ್ಷಾಂತರ ಜನ ಮರಣಿಸಿದ ಇನ್ನೊಬ್ಬ ಕಿರಾತಕ ಅಧ್ಯಕ್ಷ ಇತ್ತೀಚೆಗೆ ಬೆಳಕಿಗೆ ಬಂದಿದ್ದಾನೆ. ಅವನೇ ಸಿರಿಯಾದ ಪದಚ್ಯುತ ಅಧ್ಯಕ್ಷ ಬಶರ್ ಅಲ್ ಅಸಾದ್. ತನ್ನ ವಿರೋಧಿಗಳನ್ನು ಜೈಲಿನಲ್ಲಿ ಬಂಧಿಸಿ ಅತ್ಯಂತ ಅಮಾನವೀಯವಾಗಿ ವರ್ತಿಸಿ ನಿರ್ದಯವಾಗಿ ಶಿಕ್ಷಿಸಿ ಅವರು ಮೃತಪಟ್ಟ ಬಳಿಕ ಸಾಮೂಹಿಕ ಗೋರಿಗಳಲ್ಲಿ ಹೂತುಹಾಕುತ್ತಿದ್ದ ಬಶರ್ ಅಲ್ ಅಸಾದ್. ಪೈಶಾಚಿಕ ಕೃತ್ಯಗಳು ಇತ್ತೀಚೆಗೆ ಜಗತ್ತಿನ ಎದುರು ತೆರೆದುಕೊಂಡವು. ವೈದ್ಯನಾಗಿದ್ದ ಅಸಾದ್ ಸಿರಿಯಾದ ಅಧ್ಯಕ್ಷನಾಗಿದ್ದ ಹೇಗೆ? ಅಸಾದ್ ಆಡಳಿತದಲ್ಲಿ ನಡೆದ ಪೈಶಾಚಿಕ ಕೃತ್ಯಗಳೇನು? ಬಂಡುಕೋರ ದಾಳಿ ಎದುರಿಸಲಾಗದೆ ಅಸಾದ್ ರಷ್ಯಾಗೆ ಪಲಾಯನ ಮಾಡಿದ್ದು ಹೇಗೆ? ಅವನ ಪತ್ನಿ ಯಾರು? ರಷ್ಯಾಗೆ ತೆರಳಿದ ಮೇಲೆ ಅವನ ಪತ್ನಿ ವಿಚ್ಛೇದನ ಬಯಸಿದ್ದು ಏಕೆ? ಇವೆಲ್ಲ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಸಿರಿಯಾದ ರಾಜಧಾನಿ ಡಮಾಸ್ಕಸ್ಗೆ ಉತ್ತರ ದಿಕ್ಕಿನಲ್ಲಿದೆ ಸೈಡ್ನಾಯ ಮಿಲಿಟರಿ ಬಂದಿಖಾನೆ ಸಂಕೀರ್ಣ. ಬಶರ್ ಅಸಾದ್ ತನ್ನ ಆಡಳಿತದಲ್ಲಿ ಎಸಗಿದ ಅತ್ಯಂತ ಭೀಕರ ದೌರ್ಜನ್ಯಗಳಿಗೆ ಈ ಬಂದಿಖಾನೆ ಸಾಕ್ಷಿಯಾಗಿ ನಿಂತಿದೆ. ಬಂದಿಖಾನೆಯಲ್ಲಿ ಎಂತೆಂತಹ ಕ್ರೂರ ಶಿಕ್ಷೆಗಳನ್ನು ನೀಡಲಾಗಿತ್ತು ಎನ್ನುವುದು ಅಸಾದ್ ರಷ್ಯಾಗೆ ಪಲಾಯನ ಮಾಡಿದ ಬಳಿಕವೇ ಬೆಳಕಿಗೆ ಬಂದಿದೆ. ಜೈಲಿನಲ್ಲಿ ಒಂಟಿಯಾಗಿದ್ದ ಮತ್ತು ಚಿತ್ರಹಿಂಸೆಗೆ ಗುರಿಯಾಗಿದ್ದ ಕೈದಿಗಳು ಬಂಧಮುಕ್ತರಾದಾಗ ಅನೇಕ ಮಂದಿ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಹುಚ್ಚರಂತಾಗಿದ್ದು ಕಂಡುಬಂತು. ಡಮಾಸ್ಕಸ್ನಿಂದ ಅರ್ಧ ಗಂಟೆ ಪ್ರಯಾಣ ಮಾಡಿದರೆ ಗುಡ್ಡವೊಂದರ ಮೇಲೆ ಈ ಕಾರಾಗೃಹ ಕಂಡುಬರುತ್ತದೆ. ಅಸಾದ್ನ ಇತರ ಜೈಲುಗಳಿಗೂ ಸೈಡ್ನಾಯ ಜೈಲಿಗೂ ಅಜಗಜಾಂತರ ವ್ಯತ್ಯಾಸವಿತ್ತು. ಸೈಡ್ನಾಯ ಜೈಲು ಅಸಾದ್ ಆಡಳಿತದ ಸಾವಿನ ಮನೆಯಾಗಿತ್ತು. ಅಲ್ಲಿಗೆ ಹೋದವರು ಪುನಃ ಹಿಂತಿರುಗುವ ಭರವಸೆ ಇರಲಿಲ್ಲ. ಅಸಾದ್ ದಮನಕಾರಿ ನೀತಿಗೆ, ಒತ್ತಡ ತಂತ್ರಕ್ಕೆ ಆ ಬಂದಿಖಾನೆ ಸಾಕ್ಷಿಯಾಗಿತ್ತು. ಸೈಡ್ನಾಯ ಬಂದಿಖಾನೆ ಒಳಹೊಕ್ಕಾಗ ಮೂಗಿ ಬಡಿದ ಕೆಟ್ಟ ವಾಸನೆ, ಅಲ್ಲಿನ ಕೊಳಕು ಸ್ಥಿತಿಗತಿಯನ್ನು ಕಂಡು BBC ವರದಿಗಾರ ಬೆಚ್ಚಿ ಬಿದ್ದಿದ್ದ. ಜೈಲು ಕೋಣೆಗಳಲ್ಲಿ ಕೆಲವು ಲೆಟ್ರಿನ್ಗಳಿದ್ದು ಅಲ್ಲಿದ್ದ ಕೈದಿಗಳು ಪ್ಲಾಸ್ಟಿಕ್ ಚೀಲಗಳೊಳಗೆ ಮೂತ್ರ ವಿಸರ್ಜಿಸಿದ್ದರು. ಕಂಬಳಿಗಳು, ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ನೆಲದ ಮೇಲೆ ಬಿದ್ದಿದ್ದವು. ಕೆಲವು ಕುಟುಂಬಗಳು ತಮ್ಮ ಪ್ರೀತಿಪಾತ್ರರಿಗಾಗಿ ಆತಂಕದಲ್ಲೇ ಅರಸುತ್ತಿದ್ದವು. ಅಸಾದ್ ಪಲಾಯನ ಮಾಡೋದಕ್ಕೆ ಹಿಂದಿನ ದಿನ ರಾತ್ರಿ ಸುಮಾರು 22 ಫ್ರೀಜರ್ ಲಾರಿಗಳನ್ನು ಬಂದಿಖಾನೆಗೆ ತರಲಾಗಿತ್ತು. ಕೊಳೆತ ಸ್ಥಿತಿಯಲ್ಲಿ ಅನಾಥವಾಗಿ ಬಿದ್ದಿದ್ದ ಶವಗಳನ್ನು ಲಾರಿಗಳಲ್ಲಿ ಸಾಗಿಸಲಾಗಿತ್ತು. ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಬಳಿ 4 ಸಾಮೂಹಿಕ ಸಮಾಧಿ ಸ್ಥಳಗಳು ಪತ್ತೆಯಾಗಿವೆ. ಲಕ್ಷಾಂತರ ಜನರನ್ನು ಕೊಂದು ಅಲ್ಲಿ ಸಮಾಧಿ ಮಾಡಲಾಗಿತ್ತು. ಸಮಾಧಿಗಳನ್ನು ಅಗೆದಾಗ ಕಂಡುಬಂದ ಅಸ್ಥಿಪಂಜರಗಳು, ಮಾನವರ ಅಂಗಾಂಗಗಳು ಅಸಾದ್ ಆಡಳಿತದ ಕ್ರೌರ್ಯಕ್ಕೆ ಸಾಕ್ಷಿ ಒದಗಿಸಿತ್ತು. ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಹತ್ಯೆ ಮಾಡಿ ಈ ಸ್ಥಳಗಳಲ್ಲಿ ಹೂಳಿ ಸಮಾಧಿ ಮಾಡಿದ್ದು ಹಿಟ್ಲರ್ ಕ್ರೌರ್ಯ ಪೈಶಾಚಿಕ ಕೃತ್ಯಗಳಿಗೆ ಸರಿಸಾಟಿಯಾಗಿತ್ತು. ಬಶರ್ ಅಲ್ ಅಸಾದ್ UKಯಲ್ಲಿ ಕಣ್ಣಿನ ವೈದ್ಯನಾಗಿದ್ದ. ಆದರೆ ವೈದ್ಯನಾಗಿ ನೂರಾರು ಜನರ ಕಣ್ಣುಗಳನ್ನು ಉಳಿಸಬೇಕಾಗಿದ್ದ ಅಸಾದ್ ಸರ್ವಾಧಿಕಾರಿಯಾಗಿ ಸಾವಿರಾರು ಜನರ ಜೀವ ತೆಗೆದಿದ್ದು ವಿಪರ್ಯಾಸ. 1994 ಜನವರಿ 21ರಂದು ಅಸಾದ್ ಸಹೋದರ ಬಜಲ್ ಸಿರಿಯಾದಲ್ಲಿ ಕಾರು ಅಪಘಾತದಲ್ಲಿ ಮೃತಪಡುತ್ತಾನೆ. ಬಜಲ್ ಮೃತಪಟ್ಟ ಬಳಿಕ ಅಸಾದ್ ಜೀವನ ದಿಕ್ಕು ಬದಲಾಯಿತು. UKಯಲ್ಲಿ ವೈದ್ಯ ವೃತ್ತಿಯನ್ನು ತೊರೆದು ಸಿರಿಯಾಗೆ ಹಿಂತಿರುಗಿ ಮಿಲಿಟರಿ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಾನೆ. ಕೆಲವು ವರ್ಷಗಳ ಬಳಿಕ ಅಸಾದ್ ತಂದೆ ಹಫೀಜ್ ಅಲ್ ಅಸಾದ್ ಹೃದಯಾಘಾತದಿಂದ ಮೃತಪಡುತ್ತಾರೆ. ಅದಾದ ಬಳಿಕ ಅಸಾದ್ ಸಿರಿಯಾದ ಅಧ್ಯಕ್ಷರಾಗಿ ಪಟ್ಟ ಸ್ವೀಕರಿಸುತ್ತಾನೆ. ಆದರೆ ಅಸಾದ್ ಸಿರಿಯಾ ಅಧ್ಯಕ್ಷನಾದ ನಂತರ ಸುಭದ್ರ ಆಡಳಿತ ನೀಡಲು ಅವನಿಗೆ ಸಾಧ್ಯವಾಗಲಿಲ್ಲ. ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೇರೆ ಮೀರಿತ್ತು. ಅಸಾದ್ ವಿರುದ್ಧ ಪ್ರತಿಭಟನೆಗಳು ನಡೆದು ಆಂತರಿಕ ಸಂಘರ್ಷಕ್ಕೆ ದಾರಿ ಕಲ್ಪಿಸಿತು. ಅಸಾದ್ ದಮನಕಾರಿ ನೀತಿಯ ಮೂಲಕ ಪ್ರತಿಭಟನೆಗಳನ್ನು ಹತ್ತಿಕ್ಕಿದ್ದ. ಸಾವಿರಾರು ಜನರನ್ನು ಬಂದಿಖಾನೆಗಳಿಗೆ ದುಡಿದ. 16 ವರ್ಷಗಳ ಕಾಲ ಬಂಡುಕೋರರನ್ನು ಸದೆಬಡಿದ. ಅಸಾದ್ಗೆ ರಷ್ಯಾ ಮತ್ತು ಇರಾನ್ ಬೆನ್ನೆಲುಬಾಗಿ ನಿಂತವು.
13 ವರ್ಷಗಳ ಕಾಲ ನಡೆದ ಆಂತರಿಕ ಯುದ್ಧದಲ್ಲಿ ಲಕ್ಷಾಂತರ ಜನರು ಪ್ರಾಣ ಕಳೆದುಕೊಂಡರು. ಪ್ರತಿಭಟನೆಕಾರರ ಮೇಲೆ ರಾಸಾಯನಿಕ ಅಸ್ತ್ರಗಳನ್ನು ಪ್ರಯೋಗಿಸಿದ ಕುಖ್ಯಾತಿಗೆ ಅಸಾದ್ ಪಾತ್ರನಾಗಿದ್ದಾರೆ. ಡಿಸೆಂಬರ್ 8ರಂದು ಹಯಾತ್ ತಾಯಿರ್ ಅಲ್ ಶಾಮ್ ಬಂಡುಕೋರರು ಅಲೆಪ್ಪಿ ಮುಂತಾದ ನಗರಗಳನ್ನು ಒಂದೊಂದಾಗಿ ವಶಪಡಿಸಿಕೊಂಡು ರಾಜಧಾನಿ ಡಮಾಸ್ಕಸ್ ಮೇಲೆ ದಾಳಿ ಮಾಡಿದರು. ಅಷ್ಟರಲ್ಲಿ ಸಿರಿಯಾ ಸೇನೆ ಕೂಡ ದುರ್ಬಲವಾಗಿದ್ದು ಹೋರಾಡುವ ಚೈತನ್ಯ ಕಳೆದುಕೊಂಡಿತ್ತು. ಅಸಾದ್ ಯಾರಿಗೂ ಸುಳಿವು ನೀಡದೆ ತನ್ನ ಪತ್ನಿಯೊಂದಿಗೆ ವಿಮಾನದಲ್ಲಿ ರಷ್ಯಾಗೆ ಪಲಾಯನ ಮಾಡಿದ್ದ. ಹಯಾತ್ ತಾಯಿರ್ ಮುಖಂಡ ಅಬು ಮೊಹಮ್ಮದ್ ಅಲ್ ಜೊಲಾನಿ ಸಿರಿಯಾದ ನಾಯಕನಾಗಿ ಆಯ್ಕೆಯಾದ. ಅಮೆರಿಕ ಜೊಲಾನಿಯನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕನೆಂದು ಘೋಷಿಸಿ ಅವನ ಸುಳಿವು ನೀಡಿದವರಿಗೆ $10 ಮಿಲಿಯನ್ ಬಹುಮಾನ ಘೋಷಿಸಿತ್ತು. ಆದರೆ ಅವನೇ ಸಿರಿಯಾದ ಆಡಳಿತವನ್ನು ಕೈಗೆತ್ತಿಕೊಂಡು ಜನರ ಬೆಂಬಲ ಗಿಟ್ಟಿಸಿಕೊಂಡಿದ್ದು ವಿಪರ್ಯಾಸ ಸಂಗತಿ. ಅಸಾದ್ ತಾನು ರಷ್ಯಾಗೆ ಪಲಾಯನ ಮಾಡುವ ವಿಷಯ ಯಾರೊಂದಿಗೂ ಹಂಚಿಕೊಳ್ಳದೆ ರಹಸ್ಯ ಕಾಯ್ದುಕೊಂಡಿದ್ದ. ರಷ್ಯಾ ನಮಗೆ ನೆರವು ನೀಡುತ್ತದೆಂದು ಅಸಾದ್ ಸೇನೆಗೆ ಆಶ್ವಾಸನೆ ನೀಡಿದ್ದ. ಆದರೆ ದಿಢೀರನೆ ಪಲಾಯನ ಮಾಡುವ ಮೂಲಕ ಎಲ್ಲದಕ್ಕೂ ಕೈಕೊಟ್ಟಿದ್ದ. ಅಪಹರಣ ಚಿನ್ನದ ಗಟ್ಟಿಗಳನ್ನು ಅಸಾದ್ ತನ್ನ ಜೊತೆ ಒಯ್ದಿದ್ದ. ಅಸಾದ್ ನಿರ್ಗಮನದಿಂದ 24 ವರ್ಷದ ಅವನ ಸರ್ವಾಧಿಕಾರ ಅಂತ್ಯಗೊಂಡಿತು. ಅವನ ಸುರಕ್ಷಿತ ಪಲಾಯನವನ್ನು ರಷ್ಯಾ ಆಯೋಜಿಸಿದ ಸಂಗತಿ ಗೊತ್ತಾಗಿದೆ. ಅಸಾದ್ ಸಿರಿಯಾದ ವಾಯುಪ್ರದೇಶವನ್ನು ಬಿಡುತ್ತಿದ್ದಂತೆ ವಿಮಾನವನ್ನು ಗುರುತಿಸಲು ಸಾಧ್ಯವಾಗದಂತೆ ವಿಮಾನದ ಟ್ರಾನ್ಸ್ಪಾಂಡರ್ ಆಫ್ ಮಾಡಲಾಗಿತ್ತು. ಅಸಾದ್ ಪತ್ನಿ ಆಸ್ಮಾ ಈಗ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾಳೆ. ಐಷಾರಾಮಿ ಜೀವನಕ್ಕೆ ಒಡ್ಡಿಕೊಂಡಿದ್ದ ಆಸ್ಮಾಗೆ ರಷ್ಯಾದಲ್ಲಿ ಅಜ್ಞಾತವಾಗಿ ಬದುಕುವುದು ಅಸಹನೀಯವೆನಿಸಿದೆ. ಹೀಗಾಗಿ ಯುಕೆಯಲ್ಲಿ ವಾಸಿಸುವುದಕ್ಕೆ ಆಕೆ ಬಯಸಿದ್ದಾಳೆ. ವೀಕ್ಷಕರೇ, ಸಿರಿಯಾದ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.